ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ ಜೋರಾಗ್ತಾ ಇದೆ. ಸಹಜವಾಗಿಯೇ ಸಾಕಷ್ಟು ಅವಾಂತರಗಳು ಕೂಡ ಇದರಿಂದ ಸೃಷ್ಟಿಯಾಗ್ತಾ ಇದೆ. ಎಲ್ಲೆಲ್ಲಿ ಏನೇನು ಅವಾಂತರ ಸೃಷ್ಟಿಯಾಗಿದೆ, ಮಳೆಯ ಅಬ್ಬರ ಎಲ್ಲೆಲ್ಲಿ ಎಷ್ಟಿದೆ ನೋಡ್ತಾ ಹೋಗೋಣ. ಕೊಡಗು ಜಿಲ್ಲಾದ್ಯಂತ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಕೊಡಗಿನ ಗುಮ್ಮನಕೊಲ್ಲಿ ಗೋಂದಿ ಬಸವನಹಳ್ಳಿಯಲ್ಲಿ ಭಾರೀ ಮಳೆ ಆಗ್ತಾ ಇದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಹಾನಿ ಕೂಡ ಆಗ್ತಾ ಇದೆ. ಮನೆಗಳಿಗೆ ಚರಂಡಿಯ ನೀರು ನುಗ್ಗಿರುವಂಥದ್ದು, ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಮಡಿಕೇರಿಯಲ್ಲಿ ಮಳೆಯ ಅಬ್ಬರ ಹೇಗಿದೆ ಅಂತ ಹೇಳಿ ಧಾರಾಕಾರವಾಗಿ ನೀರು ಹರಿದುಕೊಂಡು ಬರ್ತಾ ಇದೆ. ತಗ್ಗು ಪ್ರದೇಶದ ಮನೆಗಳಿಗೆ ನುಗ್ತಾ ಇದೆ. ವಾಹನಗಳು ಜಲಾಹುತಿಯಾಗಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ರಸ್ತೆಯ ಮೇಲೇನೆ ರಭಸವಾಗಿ ನೀರು ಹರಿತಾ ಇದೆ. ಚರಂಡಿಯಲ್ಲಿದ್ದಂತಹ ಆ ಕಸಗಳೇನಿತ್ತು, ನೀರು ಮಿಶ್ರಿತ ಕಸ ಏನಿತ್ತು, ಅದೀಗ ಮನೆಯ ಒಳಗೆ ನುಗ್ಗಿರುವಂಥದ್ದು. ಸಹಜವಾಗಿಯೇ ಜನಜೀವನ ಅಸ್ತವ್ಯಸ್ತವಾಗಿದೆ. ಮನೆ ಒಳಗಿದ್ದಂತಹ ಪೀಠೋಪಕರಣಗಳು, ಬೆಲೆ ಬಾಳುವಂತಹ ವಸ್ತುಗಳು, ದವಸ ಧಾನ್ಯಗಳು ಎಲ್ಲವೂ ಕೂಡ ಈಗ ಜಲಾಹುತಿಯಾಗಿರುವಂಥದ್ದು. ಸುಮಾರು ಮನೆಯ ಒಳಗಡೆ 4 ರಿಂದ 5 ಅಡಿಯಷ್ಟು ನೀರು ನಿಂತಿದೆ. ಸಹಜವಾಗಿ ಆ ನೀರನ್ನು ಹೊರಹಾಕುವಂತಹ ಕೆಲಸದಲ್ಲಿ ಸ್ಥಳೀಯ ನಿವಾಸಿಗಳು ನಿರತರಾಗಿದ್ದಾರೆ. ನೋಡಿ, ಹೊಳೆಯಲ್ಲಿ ಯಾವ ರೀತಿ ನೀರು ಹರಿಯುತ್ತೋ ಆ ರೀತಿಯ ನೀರು ರಸ್ತೆಯಲ್ಲಿಯೇ ಹರಿತಾ ಇರುವಂಥದ್ದು. ಅಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಸಹಜವಾಗಿಯೇ ನಾನಾ ರೀತಿಯ ಅವಾಂತರ ಕೊಡಗು ಮಡಿಕೇರಿ ಭಾಗದಲ್ಲಿ ಆಗ್ತಾ ಇರುವಂಥದ್ದು. ವರುಣ ಅಬ್ಬರಿಸ್ತಾ ಇರುವಂಥದ್ದು. ಪೂರ್ವ ಮುಂಗಾರೇ ಈ ರೀತಿಯ ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದ್ರೆ ಮುಂದಿನ ವಾರದಲ್ಲಿ ಮುಂಗಾರು ಕೂಡ ಎಂಟ್ರಿ ಆಗ್ತಾ ಇದೆ. ಅದು ಯಾವ್ಯಾವ ರೀತಿಯ ಅವಾಂತರವನ್ನು ಸೃಷ್ಟಿ ಮಾಡುತ್ತೆ ಅನ್ನುವಂತಹ ಭಯ ಸಹಜವಾಗಿಯೇ ಮಡಿಕೇರಿಯ ಜನರಲ್ಲಿ ಈಗಾಗಲೇ ಕಾಡಲಾರಂಭಿಸಿರುವಂಥದ್ದು. ನೋಡಿ, ರಭಸವಾಗಿ ನೀರು ಹರಿದುಕೊಂಡು ಹೋಗ್ತಾ ಇದೆ. ರಸ್ತೆ ಯಾವುದು, ಚರಂಡಿ ಯಾವುದು ಏನೂ ಕೂಡ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ನೀರು ಅಲ್ಲಿ ಹರಿತಾ ಇರುವಂತಹದ್ದು. ಒಂದು ರೀತಿಯ ಪ್ರವಾಹ ಸನ್ನಿವೇಶ ಮಡಿಕೇರಿಯಲ್ಲಿ ಈಗಲೇ ಆರಂಭ ಆಗಿದೆ. 2019 ಸಂದರ್ಭದಲ್ಲಿ ಮಳೆ ಏನೇನೆಲ್ಲ ಅವಾಂತರವನ್ನು ಅಲ್ಲಿ ಸೃಷ್ಟಿ ಮಾಡಿತ್ತು ಅನ್ನೋದನ್ನು ನಾವು ನೋಡಿದ್ವಿ. ಮಕ್ಕಳಲ್ಲಿ ಪಂಚಾಯತ್